ನಮಸ್ಕಾರ ಮಾಧ್ಯಮದ ಮಿತ್ರರೇ, ಇವತ್ತಿನ ದಿನ ಪತ್ರಿಕಾ ಭವನದಲ್ಲಿ ವಿಶೇಷವಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಏನು ಅತಿ ಹೆಚ್ಚಿನ ರೂಪದಲ್ಲಿ ಇವತ್ತು ಮಳೆಯಾಗಿ ರೈತರು ಭಾಳ ಪೂರ ಕಷ್ಟದಲ್ಲಿದೆ. ಅದರ ಕುರಿತು ಒಂದು ದೊಡ್ಡ ಮಟ್ಟದ ಹೋರಾಟ ಬರುವ 6ನೇ ಅಕ್ಟೋಬರ್ ನಮ್ಮ ಜನತಾದಳ ಪಕ್ಷದ ವತಿಯಿಂದ ಎಲ್ಲ ರೈತರ ಜೊತೆ ಒಗ್ಗೂಡಿಸಿ ಸುಮಾರು ಒಂದು 5,000ರಿಂದ 10,000 ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಎಲ್ಲ ರೈತರು ಇವತ್ತೇನು ಕಷ್ಟದಲ್ಲಿದ್ದಾರೆ. ಇವತ್ತು ಭಾಳಷ್ಟು ಜಾನುವಾರುಗಳನ್ನು ಕೂಡ ತೀರ್ಕೊಂಡು ಹೋಗಿದ್ದಾವೆ. ಇವತ್ತು ಭಾಳಷ್ಟು ಜನ ಮೃತ್ಯು ಹೋಗಿದ್ದಾರೆ. ಮಳೆಗಳು ಪೂರ ಇವತ್ತು ಒಳಗೆ ನೀರು ಹುಗ್ಗಿ ಇವತ್ತು ಬೀದಿ ಪಾಲಾಗಿದ್ದಾರೆ. ಗಂಜಿ ಕೇಂದ್ರದಿಂದ ಕೂಡ ಸರಿಯಾದ ರೂಪದಲ್ಲ ಇವತ್ತು ಅವರಿಗೆ ಊಟ ಪರಿಹಾರ ಸಿಗ್ತಾಯಿಲ್ಲ. ಮತ್ತು ಸರ್ಕಾರ ಕೃಷಿ ಮಂತ್ರಿಯರೇ ಕಾಣೆಯಾಗಿದ್ದಾರೆ. ಇಲ್ಲಿವರೆಗೂ ಕೂಡ ಇಷ್ಟೊಂದು ಕಷ್ಟದಲ್ಲಿ ರೈತರಿದ್ದರೂ ಕೂಡ ಕೃಷಿ ಮಂತ್ರಿಗಳು ಕಲಬುರಗಿ ಜಿಲ್ಲೆ ಕಾಲಿಟ್ಟಿಲ್ಲ ಅಂದರೆ ಅವರು ನಮ್ಮ ರಾಜ್ಯದ ಕೃಷಿ ಮಂತ್ರಿಗಳು ಏನೋ ಪಾಕಿಸ್ತಾನ ರಾಜ್ಯದ ಮಂತ್ರಿಗಳು ಅಂತೇಳಿ ಒಂದು ಅನುಮಾನ ವ್ಯಕ್ತಪಡಿಸ್ತಾ ಇದೆ. ಇವತ್ತು ನಾವೆಲ್ಲರೂ ರೈತರ ಮಕ್ಕಳು ಮತ್ತು ವಿಶೇಷವಾಗಿ ಇವತ್ತು ವೈಜ್ಞಾನಿಕವಾಗಿ ಸರ್ವೇನೂ ಕೂಡ ಆಗ್ತಾಯಿಲ್ಲ. ಬರೀ ಕೇವಲ ರೋಡ್ಗಳಲ್ಲಿ ಹತ್ತಿರ ಇರೋದು ಜಮೀನುಗಳಿಗೆ ಮಾತ್ರ ಸರ್ವೆ ಮಾಡೋದಂಥವ್ರು ಹೋಗ್ತಾಯಿದ್ದಾರೆ. ಒಳಗಡೆ ಭಾಳಷ್ಟು ಜಮೀನುಗಳು ಇವತ್ತು ಸಂಪೂರ್ಣವಾಗಿ ನಾಶವಾಗಿದೆ. ಎಲ್ಲ ಬೆಳೆ ಹಾನಿಯಾಗಿದೆ. ತೊಗರಿ ಆಗಿರ್ಬೋದು, ಹೆಸರು, ಉದ್ದು, ಹತ್ತಿ, ಕಬ್ಬು, ಸೋಯಾಬೀನು, ಇಲ್ಲಿ ಏನು ಬೆಳಿತೀವಿ ಎಲ್ಲ ಇವತ್ತು ಸಂಪೂರ್ಣವಾಗಿ ಇದು ಹಸಿ ಬರಗಾಲ ಅಂತ ಘೋಷಣೆ ಸರ್ಕಾರ ಮಾಡಬೇಕಂತ ನಮ್ಮ ಆಗ್ರಹ ಇದೆ. ಅದಕ್ಕೋಸ್ಕರವಾಗಿ ಇವತ್ತು ಪತ್ರಿಕಾ ಭವನದಲ್ಲಿ ನಾವು ಜನತಾದಳ ಪಕ್ಷದ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ತಡಕಲಣ್ಣವರು ಮತ್ತು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಇವತ್ತು ನಾವು ಇದೊಂದು ಪ್ರತಿಭಟನೆ ಮಾಡ್ತೀವಿ. ತಮಗೆಲ್ಲರಿಗೂ ಗೊತ್ತಿದೆ, ಕೆಲ ದಿನಗಳ ಹಿಂದಷ್ಟೇ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ರಾಜ್ಯದ ಯುವ ಘಟಕದ ಅಧ್ಯಕ್ಷರು ಕೂಡ ಬಂದು EPMC ಯಾರ್ಡಲ್ಲಿ ಮತ್ತು ಹಲವಾರು ತಾಲೂಕುಗಳಲ್ಲಿ ವಿಸಿಟ್ ಕೊಟ್ಟು ಈ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಇಲ್ಲಿ ಏನು ಕಷ್ಟದಲ್ಲಿದ್ದಂಥ ಜನರ ಬಗ್ಗೆನೂ ಕೂಡ ಕಾಳಜಿ ವಹಿಸಿ ಕುಮಾರಣ್ಣವ್ರಿಗೂ ಕೂಡ ಕೇಂದ್ರಕ್ಕೆ ಏನೆಲ್ಲ ಕೇಂದ್ರದಿಂದ ನಮ್ಮ ಈ ಒಂದು ರೈತರಿಗೆ ಒಂದು ಅನುದಾನ ಇಸ್ಕೊಡೋ ಮುಖಾಂತರ ಅವರು ಕೂಡ ಒಂದು ಪ್ರಯತ್ನ ಹಾದಿಯಲ್ಲಿ ಒಂದು ಮೆಮೊರಂಡಮ್ ಕೊಟ್ಟು ಸಬ್ಮಿಟ್ ಮಾಡಿ ಕುಮಾರಣ್ಣವ್ರ ನೇತೃತ್ವದಲ್ಲಿ ಅದೊಂದು ಪ್ರಯಾಸ ನಡೀತಾ ಇದೆ. ಆದರೆ ಕರ್ನಾಟಕ ರಾಜ್ಯದ ಸರ್ಕಾರ ಅತಿ ಶೀಘ್ರವಾಗಿ ಹಿಂದಿನ ಬೆಳೆ ವಿಮೆನೆ ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ. ನಾಳೆ ಮತ್ತೆ ಮುಖ್ಯಮಂತ್ರಿಗಳವರು ಬರ್ತಾಯಿದ್ದಾರಂತೆ. ಬಂದಂಥ ಸಂದರ್ಭದಲ್ಲಾದರೂ ಕೂಡ ಇಮಿಡಿಯೇಟಾಗಿ ಅವರು ಬೆಳೆ ವಿಮೆ ಜೊತೆಯಾಗಿ ಇಲ್ಲಿ ಹಸಿ ಬರಗಾಲ ಅಂತ ಘೋಷಣೆ ಮಾಡಿ ಎಕರೆಗೆ ಒಂದು 25,000 ಶೀಘ್ರದಲ್ಲಿ ಕೊಡಬೇಕು. ಮತ್ತು ಯಾವ ಥರ ಕುಮಾರಸ್ವಾಮಿಯವರು ಸಾಲ ಮನ್ನಾ ಮಾಡಿದರು ಅದೇ ಥರ ಸಾಲ ಮನ್ನಾನು ಮಾಡೋಂಥ ಧೈರ್ಯ ಇವತ್ತು ಈಗಿನ ಮುಖ್ಯಮಂತ್ರಿಗಳು ಮಾಡಬೇಕಂತ ನಮ್ಮ ಆಗ್ರಹ ಇದೆ. ಇವತ್ತು ರೈತರು ಉಳಿದ್ರೆ ರೈತರ ಪರಿಸ್ಥಿತಿ ಯಾವ ಥರ ಇದೆ ಅಂತಂದರೆ ಇವತ್ತು ವೈಜ್ಞಾನಿಕವಾಗಿ ಹಳ್ಳಿಗಳಲ್ಲಿ ಹೋದಾಗ ಗೊತ್ತಾಗುತ್ತೆ. ಕಣ್ಣೀರು ಆಗಬೇಕಾಗುತ್ತೆ. ಊಟಕ್ಕೆ ಗತಿ ಇಲ್ಲ. ಇವತ್ತು ಅವ್ರ ಹತ್ರ ಅಕ್ಕಿ ಬೇಳೆ ಇದ್ದರೆ ಕುದಿಸೋಕ್ಕೆ ಅವ್ರ ಹತ್ರ ಒಲಿ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಪಾಪ ಮುದ್ದಾದ ಚಿಕ್ಕ ಮಕ್ಕಳ ಪರಿಸ್ಥಿತಿ ಯಾವ ಥರ ಆಗಿದೆ ಅಂದರೆ ನಾವು ನೋಡೋಕ್ಕಾಗಲ್ಲ. ಆ ಪರಿಸ್ಥಿತಿ ಅದು ವೀಕ್ಷಣೆ ಮಾಡೋಕ್ಕೆ ಹೋಗ್ಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಈಗಿನ ಮಂತ್ರಿಗಳು, ಶಾಸಕರು ಹೋಗಿ, ಮಾಜಿ ಶಾಸಕರು ಹೋಗಿ ಫೋಟೋ ಹೊಡ್ಕೊಳ್ಳೋದು, ನೀರಲ್ಲಿ ನಿಂತು ತಗೊಳ್ಳೋದು, ಇವೆಲ್ಲ ಕಾಟಾಚಾರಕ್ಕೆ ಮಾಡೋಂಥದ್ದು ಬಿಡಿ. ನಿಜವಾದ ಪರಿವಾರ ಕೊಡಿಸೋಂಥ ಕೆಲಸ ತಾವುಗಳು ಮಾಡಬೇಕಂತೇಳಿ ನಮ್ಮ ಆಗ್ರಹ ಇದೆ. ತಮ್ಮ ಮಾಧ್ಯಮ ಮೂಲಕ ಹೇಳಲು ಬಯಸ್ತಾ ಇದ್ದೀನಿ. 6ನೇ ತಾರೀಕು ದೊಡ್ಡ ಮಟ್ಟದ ಪ್ರತಿಭಟನೆ ಖಂಡಿತವಾಗಿ ರೈತರ ಜೊತೆ ಜನತಾದಳ ಪಕ್ಷ ಮಾಡಲಿದೆ. ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಅಷ್ಟೇ, ಯಾರ್ಯಾರು ರೈತರು ಇದೊಂದು ವಿಡಿಯೋ ಕೇಳ್ತಾ ಇದ್ರಿ ತಮ್ಮಲ್ಲಿ ಕಳಕಳಿ ಮನವಿ ಇದೆ. ನಿಮ್ಮ ಕೂಗಿಗಾಗಿ ನಾವು ಮುಂದಾಗ್ತಾಯಿದ್ವಿ. ತಾವು ದಯಮಾಡಿ 6ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ನಾವು ನಗರೇಶ್ವರ ಶಾಲೆಯಿಂದ DC ಕಚೇರಿವರೆಗೆ ಇದೊಂದು ದೊಡ್ಡ ಮಟ್ಟದ ಹೋರಾಟ ಜನತಾದಳ ಪಕ್ಷ ಹಮ್ಮಿಕೊಳ್ತಾ ಇದೆ. ತಾವೆಲ್ಲರೂ ದಯಮಾಡಿ ಬರಬೇಕು. ಊಟದ ವ್ಯವಸ್ಥೆ ಕೂಡ ತಮಗಾಗಿ ಮಾಡಲಾಗುತ್ತದೆ. ಮತ್ತು ನಿಮ್ಮ ಕಷ್ಟಗಳ ಕೇಳಲು ಜಿಲ್ಲಾಧಿಕಾರಿಗಳು ಸ್ವತಃ ಬರಬೇಕು, ಮನವಿ ಪತ್ರವನ್ನು ತಗೋತಾರೆ. ತಾವೆಲ್ಲರೂ ಬಂದಂಥ ಸಂದರ್ಭದಲ್ಲಿ ತಮ್ಮ ಅನೇಕ ಸಮಸ್ಯೆಗಳು ಕೂಡ ಹೇಳೋಂಥದ್ದೊಂದು ಅವಕಾಶ ತಮಗಿರುತ್ತದೆ. ಅದಕ್ಕೆ ಹೋರಾಟದಲ್ಲಿ ಪಾಲ್ಗೊಂಡು ನಮ್ಮ ರೈತರಿಗೆ ಭಾಳನ ಉಳಿಸೋಂಥ ಕೆಲಸ ಜನತಾದಳ ಪಕ್ಷ ಯಾವತ್ತೂ ಕೂಡ ಮಾಡಿದೆ, ಮುಂದೆ ಕೂಡ ಮಾಡುತ್ತೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಇಲ್ಲಿನ ಶಾಸಕರುಗಳು, ಗುರುಮಿಟ್ಕಲ್ ಶಾಸಕರು ಕೂಡ ಬರ್ತಾ ಇದ್ದಾರೆ ಮತ್ತು ರಾಜ್ಯದ ನಾಯಕರು ಕೂಡ ನಾವು ಮಾಡ್ತಾಯಿದ್ದೇವೆ. ಸಾಧ್ಯ ಆದ ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಆಗ್ರಹ ಮಾಡ್ತೀವಿ ಬರೋಕ್ಕೆ. ಮತ್ತು ನಮ್ಮ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ಬರ್ತಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿದ್ದಂಥ ಎಲ್ಲ ಜನತಾದಳ ಜಿಲ್ಲಾ ಅಧ್ಯಕ್ಷರುಗಳು, ಈ ಶಾಸಕರುಗಳು, ಮಾಜಿ ಶಾಸಕರುಗಳು
ಸ್ಪರ್ಧೆ ಮಾಡಿದಂಥ ಎಲ್ಲ ಅಭ್ಯರ್ಥಿಗಳು ಎಲ್ಲರೂ ಕೂಡ ಪಾಲ್ಗೊಂಡು ಈ ಒಂದು ಹೋರಾಟದಲ್ಲಿ ನಾವು ಎಲ್ಲರೂ ಒಳ್ಳೆಗೊಳ್ತೀವಿ. ಯಾಕಂದರೆ ನಮ್ಮ ಪಕ್ಷ ರೈತರ ಪಕ್ಷ. ಸಾಲ ಮನ್ನಾ ಮಾಡಿದ್ದು ನಮ್ಮ ಪಕ್ಷ ಇದೆ. ಅದಕ್ಕೆ ಸಾಲ ಮನ್ನಾ ಈಗಿನ ಸರ್ಕಾರ ಮಾಡುತ್ತೋ ಇಲ್ಲ ಎಂಬುದು ಪ್ರಶ್ನೆ ತಾವು ಮಾಧ್ಯಮದವರು ನಾಳೆ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಕೇಳಬೇಕಂತ ನನ್ನ ಆಗ್ರಹ ಇದೆ. ಸಮೀಕ್ಷೆ ನಡೀತಾ ಇದೆ, ಎಷ್ಟು ಹಾನಿ ಆಗಿದೆ ಏನಿಲ್ಲ ಅದೇ ಹೇಳ್ತಾ ಇದ್ದೀನಲ್ರಿ, ಸಮೀಕ್ಷೆ ಮಾಡಿ ಹೋಗೋದು ಆಮೇಲೆ 7-8 ತಿಂಗಳು ಬಿಟ್ಟು ಪರಿಹಾರ ಕೊಟ್ಟರೆ ಪರಿಹಾರ ಅದು ಉಪಯೋಗ ಇಲ್ಲ. ಸದ್ಯದಲ್ಲಿ ಏನು ಕೊಡ್ತೀರಂಬೋದು ಅದ್ರ ಬಗ್ಗೆ ಪ್ರಶ್ನೆ ಇದೆ ಈಗ. ಯಾಕಂದರೆ ಈಗ ಆ ಪರಿಸ್ಥಿತಿ ಬಂದಿದೆ. ಹಿಂಗಾರು ಮುಂಗಾರು ಎಲ್ಲನೂ ಹೋಗಿದೆ ನಮ್ಮಲ್ಲಿ. ಹಿಂದೆ ನೆಟೆ ರೋಗದಿಂದ ಕೂಡ ಎಷ್ಟೋ ಜನರು ಪಾಪ ಎಷ್ಟೋ ಹೆಕ್ಟರ್ ಗಂಟಲೆ ಇವತ್ತು ಅವ್ರದ್ದೇ ವರದಿ ಇದೆ ಲಾಸ್ ಆಗಿ ಸ್ವತಃ ಮುಖ್ಯಮಂತ್ರಿಗಳೇ 672 ಕೋಟಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದರು. ಆದರೆ ಇಲ್ಲಿವರೆಗೆ ಎಷ್ಟು ಕೊಟ್ಟಿದ್ದಾರೆ? ಕೇವಲ 361-62 ಕೋಟಿ ಕೊಟ್ಟಿದ್ದಾರೆ. ಮುಂದಿನ ಹಣ ಯಾಕೆ ಕೊಟ್ಟಿಲ್ಲ? ಅದು ಹಿಂದಿನ ಬೆಳೆ ವಿಮೆ ರೈತರು ಕಟ್ಟದಂಥ ಇನ್ಶೂರೆನ್ಸ್ ಹಣ. ಅದು ಸರ್ಕಾರ ವತಿಯಿಂದ 1 ರೂಪಾಯಿನೂ ಕೂಡ ಪರಿಹಾರ ಬಂದಿಲ್ಲ ಇಲ್ಲಿವರೆಗೆ. ಯಾಕೆ? ಈಗ ಮೊನ್ನೆ ಮಂತ್ರಿಗಳು ನಾನು ಕೇಳಿದೆ ತಮ್ಮ ಮಾಧ್ಯಮದಲ್ಲಿ ಏನಂದರು, ಅದು ಒಂದು ಮುಂದಿನ ಹಣ ಬಿಡುಗಡೆ ಮಾಡಬೇಕಾದ್ರೆ ಕೆಲವೊಂದು ಡಿಟೇಲ್ ಕೇಳಿದ್ದಾರೆ, ಕೆಲವೊಂದು ಪ್ರಾಸೆಸ್ ಇದೆ ಅಂತ ಹೇಳಿದ್ದಾರೆ. ಮತ್ತು ಅರ್ಧ ದುಡ್ಡು ಜಮಾ ಮಾಡುವಾಗ ಯಾಕೆ ಪ್ರಾಸೆಸ್ ಇರಲಿಲ್ಲ ಅಂತ ನಮ್ಮ ಪ್ರಶ್ನೆ ಇದೆ. ಅದಕ್ಕೆ ಅದು ಶೀಘ್ರದಲ್ಲೇ ಹಿಂದಿನ ಬೆಳೆ ವಿಮೆಗೆ ಅದು ರೈತರ ದುಡಿಮೆ ದುಡ್ಡನ್ನು ಕಟ್ಟಿದ್ದ ಬೆಳೆ ವಿಮೆಯನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು. ಮತ್ತು ಈಗ ಹೆಚ್ಚಿನ ರೂಪದಲ್ಲಿ ಏನು ರೈತರು ಇವತ್ತು ಬೆಳೆ ವಿಮೆ ಕಟ್ಟಿದ್ದಾರೆ ಅದು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡಿ ರೈತರಿಗೆ ಬರಬೇಕಾದಂಥ ಪರಿಹಾರ ಘೋಷಣೆ ಮಾಡಿ, ನಿಮ್ಮ ಸರ್ಕಾರ ವತಿಯಿಂದ ಇವತ್ತು ಏನು ಕೊಡ್ತೀರಿ ಅದನ್ನು ಮೊದಲು ತಾವು ಜನರ ಎದುರುಗಡೆ ಇಡಬೇಕಾಗುತ್ತೆ. ಅದು ಬೆಳೆ ವಿಮೆ ನೀವು ಕೊಟ್ಟಿದ್ದಲ್ಲ, ಅದು ಇನ್ಶೂರೆನ್ಸ್ ಕಂಪ್ನಿಗಳು ಅವ್ರು ಕೊಡ್ತಾರೆ. ಸರ್ಕಾರ ಏನು ಕೊಡ್ತೀರಿ ಅದರ ಬಗ್ಗೆ ತಾವು ಘೋಷಣೆ ಮಾಡಬೇಕು. ಬರಗಾಲ, ಹಸಿ ಬರಗಾಲ ಅಂತ ಘೋಷಣೆ ಮಾಡಿ ಮತ್ತು ಸಾಲ ಮನ್ನಾ ಮಾಡಲೇಬೇಕಂತೇಳಿ ಈಗಿನ ದಿನ. ಯಾಕಂದ್ರೆ ಭಾಳಷ್ಟು ಕಷ್ಟದಲ್ಲಿದ್ದಾರೆ ರೈತರು. ಈಗ ನಾಳೆ ಬರ್ತಾರಲ್ಲ ಅವರೇ ವೀಕ್ಷಣೆ ಮಾಡಿ ನೋಡೋಣ ಏನು ಮಾತಾಡ್ತಾರೆ. ನಮ್ಮ ಪ್ರತಿಭಟನೆ ಮಾತ್ರ ಖಂಡಿತವಾಗಿ ರೈತರ ಪರವಾಗಿ 6ನೇ ತಾರೀಕಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ರೈತರಿಗೆ ಮನವೊಲಿಸಿ ಎಲ್ಲರಿಗೆ ಅವ್ರು ಏನೇನು ಕಷ್ಟದಲ್ಲಿದ್ದಾರೆ ಅವ್ರ ಕಷ್ಟಗಳನ್ನು ಕೇಳಿ ಇದೊಂದು ಪ್ರತಿಭಟನೆ ನಾವು ಜನತಾದಳ ಪಕ್ಷದಿಂದ ಹಮ್ಮಿಕೊಳ್ತಾ ಇದ್ದೀವಿ.